ಇವರು ಪೂಜೆ ಮಾಡೋಣ ನಾವು. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಅವ್ನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ, ಮಗನೇ ಅಂತ ಕರೀತಾರಲ್ಲ ಅವನು, ಎಷ್ಟು ಧೈರ್ಯ ಇರ್ಬೋದು ಹೇಳಪ್ಪ ನೋಡಿ. ಯಾರ ಸಹಿಸಕ್ಕಾಗ್ತಲ್ಲ? ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಕೂಡ ಇಲ್ಲಿ ಒಂದು ಭಾಳಷ್ಟು ಜನ ಟೀಕೆ ಮಾಡಿದ್ದಾರೆ. ನಮ್ಮೂರಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರೆನಲ್ಲಿ ಹೊಡೆದು ಎಲ್ಲ ಮಾಡ್ಬೋದು, ಬೇರೆ ವಿಚಾರ. ಅದು ಒಬ್ಬ ಲೋಕಸಭಾ ಸದಸ್ಯ 6 ಸರಿ 7 ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು, ಜನರ ಮನಸ್ಸಿಗೆ ಬೇಸರ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳನ್ನು ಮಾಡಿದಾಗ ಅವರು ಜನಪ್ರತಿನಿಧಿ ಆಗಲಿಕ್ಕೆ ನಾಲಾಯಕ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೇನೆ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು, ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ ಮಾಡ್ತಕ್ಕಂಥದ್ದು ಯಾವ ಸಮಾಜದಲ್ಲಿ ನಿಕೃಷ್ಟ ಮನುಷ್ಯನೂ ಕೂಡ ಆ ರೀತಿಯ ನಡವಳಿಕೆ ಮಾಡೋದು. 5 ವರ್ಷ ಚುನಾವಣೆ, 4 ವರ್ಷ ಎಲ್ಲ ಮಲಗ್ಬಿಡ್ತಾರೆ, ಅದು ಎಲ್ಲಿ ಮಲಗಿರ್ತಾರೋ ಗೊತ್ತಿರೋಕ್ಕಿಲ್ಲ. ಕಡೆ 6 ತಿಂಗಳು ಬಂದ್ಬಿಟ್ಟು ಬೈದ್ಬಿಡೋದು, ಹಿಂದೂಗಳು ಅದು ಇದು ಅಂತ ಬೈದ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ತಿರುಗಲ್ಟೋದ್ರೆ ತಿರುಗಿ ಗಿರಾಕಿ ಬರ್ತೇನೆ. ಇವರು ಪೂಜೆ ಮಾಡೋಣ ನಾವು. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಅವ್ನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ, ಮಗನೇ ಅಂತ ಕರೀತಾರಲ್ಲ ಅವನು, ಎಷ್ಟು ಧೈರ್ಯ ಇರ್ಬೋದು ಹೇಳಪ್ಪ ನೋಡಿ. ಯಾರ ಸಹಿಸಕ್ಕಾಗ್ತಲ್ಲ? ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಕೂಡ ಇಲ್ಲಿ ಒಂದು ಭಾಳಷ್ಟು ಜನ ಟೀಕೆ ಮಾಡಿದ್ದಾರೆ. ನಮ್ಮೂರಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರೆನಲ್ಲಿ ಹೊಡೆದು ಎಲ್ಲ ಮಾಡ್ಬೋದು, ಬೇರೆ ವಿಚಾರ. ಅದು ಒಬ್ಬ ಲೋಕಸಭಾ ಸದಸ್ಯ 6 ಸರಿ 7 ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು, ಜನರ ಮನಸ್ಸಿಗೆ ಬೇಸರ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳನ್ನು ಮಾಡಿದಾಗ ಅವರು ಜನಪ್ರತಿನಿಧಿ ಆಗಲಿಕ್ಕೆ ನಾಲಾಯಕ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೇನೆ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು, ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ ಮಾಡ್ತಕ್ಕಂಥದ್ದು ಯಾವ ಸಮಾಜದಲ್ಲಿ ನಿಕೃಷ್ಟ ಮನುಷ್ಯನೂ ಕೂಡ ಆ ರೀತಿಯ ನಡವಳಿಕೆ ಮಾಡೋದು. 5 ವರ್ಷ ಚುನಾವಣೆ, 4 ವರ್ಷ ಎಲ್ಲ ಮಲಗ್ಬಿಡ್ತಾರೆ, ಅದು ಎಲ್ಲಿ ಮಲಗಿರ್ತಾರೋ ಗೊತ್ತಿರೋಕ್ಕಿಲ್ಲ. ಕಡೆ 6 ತಿಂಗಳು ಬಂದ್ಬಿಟ್ಟು ಬೈದ್ಬಿಡೋದು, ಹಿಂದೂಗಳು ಅದು ಇದು ಅಂತ ಬೈದ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ತಿರುಗಲ್ಟೋದ್ರೆ ತಿರುಗಿ ಗಿರಾಕಿ ಬರ್ತೇನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.